ಸಿದ್ದರಾಮಯ್ಯನವ್ರು ಮಾತಿತ್ತರ ಮೊದಲು ಹೇಳ್ತಿದ್ರು, ಮೊನ್ನೆ ಇತ್ತೀಚೆಗೆ ಹೇಳವ್ರೆ, ಮುಂದಿನ ಜನ್ಮದಲ್ಲಿ ಏನಾದರೂ ನಾನು ಮುಂದಿನ ಜನ್ಮ ಇದೆ ಅಂತ ನನಗೂ ಗೊತ್ತಿಲ್ಲ, ಒಂದು ಸಮಯ ಇದ್ದರೆ ನಾನು ಕೂತ್ಕೊಂಡು ಮುಸ್ಲಿಂ ಆಗೇ ನಾನು ಹುಟ್ಟೋದು ಅಂತ ಹೇಳಿದ್ದಾರೆ. ಬಹಳ ಮುಸ್ಲಿಂ ಆಗೋಕ್ಕೆ ಅಷ್ಟು ದಿನ ಕಳಿಬೇಕಾಗಿರಲಿಲ್ಲ. ಈಗಲೇ ಅವ್ರು ತೀರ್ಮಾನ ಮಾಡಿದ್ದಿದ್ರೆ 1-2-3 ದಿನದಲ್ಲಿ ಆಗ್ಬೋದಾಗಿತ್ತು. ಇದೆಲ್ಲ ವೋಟ್ ಬ್ಯಾಂಕ್ಗಾಗಿ ಮಾತಾಡೋ ಮಾತುಗಳು. ಆಗೋದಿದ್ದರೆ ನಾವೇನು ತಣಿತೀವ? ನಾಳೆ ಮುಸ್ಲಿಂ ಆಗಿ ನಾವೇನು ಬೇಡ ಅನ್ನಲ್ಲ, ನಾವು ಮುಸ್ಲಿಮರನ್ನು ಗೌರವಿಸ್ತೀವಿ. ಬಟ್ ನೀವು ಮುಸ್ಲಿಮರನ್ನು ದಾರಿ ತಪ್ಪಿಸಿ ನಮ್ಮ ಹತ್ರಕ್ಕೆ ಬರೆದಿದ್ದಂಗೆ ಇಟ್ಟಿದ್ದೀರಿ. ಪಾಪ ನೋಡಿ, ಅವರಿಬ್ಬರು ಧೈರ್ಯ ಮಾಡಿ ಬಂದಿದ್ದಾರೆ. ಯಾಕೆ ಅಂದರೆ ನ್ಯಾಯ ಕೊಡಿಸ್ತಾರೆ ಅಂತ. ಮನೆ ಕಟ್ಟಲಿಕ್ಕೆ ಲೈಸೆನ್ಸ್ ಕೂಡ ತೊಗೊಂಡಿದ್ದಾರೆ ಅವರು. ಈಗ ಯಾರು ಲೈಸೆನ್ಸ್ ಕೊಟ್ಟಿದ್ದಾರಲ್ಲ ಅವ್ರನ್ನೇ ಕರ್ಕೊಂಡು ಬಂದು JCBಗಳು ಬಿಟ್ಟು ಡೆಮಾಲಿಷನ್ ಮಾಡಿಸಿದ್ದಾರೆ ಅವ್ರ ಮನೆ. ಇದ್ರ ಮೇಲೆ ಬ್ಯಾಂಕ್ ಲೋನ್ ಕೂಡ ಇದೆ. ಮನೆ ಮೇಲೆ ಬ್ಯಾಂಕ್ ಲೋನ್ ಇದ್ದು 10 ಲಕ್ಷ ಲೋನ್ ತೊಗೊಂಡು 10 ಲಕ್ಷ ಅಂದರೆ ಲೋನ್ ಎಷ್ಟು? 4 ಲಕ್ಷ ಕೂತ್ಕೊಳ್ಳಿ ಆಯಿತಾ. 4 ಲಕ್ಷ ಲೋನ್ ತೊಗೊಂಡಿದ್ದಾರೆ. ಸುಮಾರು 10 ಲಕ್ಷ ಆ ಮನೆ ಮೇಲೆ ಖರ್ಚು ಮಾಡಿದ್ದಾರೆ. ಅವರ ಸ್ವಂತ ಜಾಗ ಇದು. ಯಾಕೆ ಅಂದರೆ ಇವರಿಗೆ ಲೈಸೆನ್ಸು ಎಲ್ಲ ಇದ್ದರೂ ಇದನ್ನು ಹೊಡೆದಾಕ್ತಾರೆ. ತಿರುಗಿ ಮುಸಲ್ಮಾನರಿಗೆ ನಾವು ಭಾಳ ಒಳ್ಳೇದು ಮಾಡಿದ್ದೀವಿ ಅಂತಂದವ್ರೆ. ಏನು ಮುಖ್ಯಮಂತ್ರಿನೂ ಮಾಡಿದ್ರು ಕಾಂಗ್ರೆಸ್ನವರು. ಕರ್ನಾಟಕದಲ್ಲಿ ಮುಖ್ಯಮಂತ್ರಿನೂ ಮಾಡಿಬಿಟ್ಟಿದ್ರು ಪಾಪ ಅವ್ರನ್ನ. ಮಂತ್ರಿಗಿರಿ ಕೊಟ್ಬಿಟ್ರೆ ದೊಡ್ಡ ವಿಷಯ ಅಲ್ಲ. ದಲಿತರನ್ನು ಮುಖ್ಯಮಂತ್ರಿ ಮಾಡ್ತೀವಿ ಅಂತ 75 ವರ್ಷದಿಂದ ಅವ್ರಿಗೆ ಅಂಗೈಯಲ್ಲಿ ಆಕಾಶ ತೋರಿಸಿದ್ದೆ. ಇವತ್ತಿಗೂ ಓಟ್ ತೊಗೋತೀರಿ, ಇವತ್ತಿಗೇನು ಮಾಡಿಲ್ಲ. ಈಗ ಮುಸ್ಲಿಮ್ಸ್ ಅಂತ ತಗೊಂಡಿದ್ದೀರಿ. ಈಗ ಅವರು ಮುಸ್ಲಿಮ್ಸ್ ಅಲ್ವಾ? ಸ್ವಲ್ಪ ಅನುಕಂಪ ಇರಬೇಕಾಗಿತ್ತಲ್ಲ ನಿಮಗೆ. ಯಾವ ಕಾರಣಕ್ಕೆ ನೀವು ಹೊಡೆದ್ರಿ? ಆ ಇನ್ಸ್ಪೆಕ್ಟ್ರ್ ಇದ್ದಾರೆ ಏನವ್ರು ಅಂತಂದು ಚಂದ್ರಶೇಖರ್ ನಾಯ್ಕ್ ಅಂತ. ಕಂಪ್ಲೇಂಟ್ ತಗೊಳಕ್ಕೆ ರೆಡಿ ಇಲ್ಲ ಇದುವರೆಗೂ. ಯಾರ್ಯಾರನ್ನ ಕಳಿಸ್ತಾರೆ? ಕಾಂಪ್ರಮೈಸ್ ಮಾಡಿಸೋದು. ಏನು ಕಾಂಪ್ರಮೈಸ್ ಮಾಡಿಸೋದು? ನೀವು ಯಾರನ್ನ ಕೇಳಿ ನೀವು ಡೆಮಾಲಿಷ್ ಮಾಡಿದ್ರಿ? ಒಂದು ಲೈಸೆನ್ಸು ನೀವೇ ಕೊಟ್ಟು ಒಂದು ನೋಟಿಸ್ ಕೊಡಬೇಕಾಗಿತ್ತು. ಏನು ಕಾರಣ ಏನು ಅನ್ನೋದನ್ನು ನೋಟಿಸ್ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ನೀವು ತಂದು ಇಮಿಡಿಯೇಟ್ಲಿ ನೀವು ಡೆಮಾಲಿಷ್ ಮಾಡಿದ್ದೀರಿ. ಜೊತೆಗೆ ಅವ್ರನ್ನ ಇವತ್ತು ಮನೆ ಇಲ್ಲದಂಗೆ ಅವರನ್ನು ಬೀದಿಗೆ ಹಾಕಿದ್ದೀರಿ. ಜಮೀನು ತಿರುಗಿ ಅವ್ರದ್ದೇ. ಆದರೆ ಹೇಳಿರೋದೇನು ಗೊತ್ತಾ? ನಿಮಗೆ ಪರ್ಮಿಷನ್ ಇಲ್ಲ ಅಂತ. ಲೈಸೆನ್ಸ್ ಅಂದ್ರೇನು, ಪರ್ಮಿಷನ್ ಅಂದ್ರೇನು ಮಾಡಿದ್ದೀರಿ. ಅದಾದಮೇಲೆ ಪಕ್ಕದಲ್ಲಿ ಮೊದಲು 60 ರೆಸಾರ್ಟ್ಸ್ ಇದೆ ಸುತ್ತಮುತ್ತ. 60 ರೆಸಾರ್ಟ್ಸು ಈಗಾಗಲೇ ಆ ಪ್ರಾಂತ್ಯದಲ್ಲಿದೆ. ಈಗ 140 ರೆಸಾರ್ಟು ಪ್ರಾಜೆಕ್ಟ್ಗಳು ಹೊಸವು ಬರ್ತಿವೆ. ಬಫರ್ ಝೋನು ನೋಡಿಲ್ಲ, ಅಲ್ಲಿ ಕಾಡು ಅನ್ನೋದನ್ನು ನೀವು ನೋಡಿಲ್ಲ. ನಿಮ್ಮ ಹತ್ರ ಪರ್ಮಿಷನ್ನು ಯಾರೂ ತೊಗೊಂಡಿಲ್ಲ. ದೊಡ್ಡ ವ್ಯಕ್ತಿಗಳು ಬಂದಿದ್ದಾರೆ ಬೆಂಗಳೂರಿನಿಂದ. ಇಡೀ ರಾಜ್ಯದಲ್ಲಿರ್ತಕ್ಕಂಥ ಬಂಡವಾಳಶಾಹಿಗಳು ಬಂದು ದುಡ್ಡು ಮಾಡಲಿಕ್ಕೆ ಅಲ್ಲಿ ರೆಸಾರ್ಟ್ಗಳನ್ನು ಮಾಡ್ತಿದ್ದಾರೆ. 5 ಎಕರೆ 10 ಎಕರೆ 20 ಎಕರೆ ಎಲ್ಲ ಆಗಿದೆ. ಈಗ ಅಲ್ಲಿ ಕನ್ಸ್ಟ್ರಕ್ಷನ್ಸು ಇಷ್ಟೊಂದು ದೊಡ್ಡ ಕನ್ಸ್ಟ್ರಕ್ಷನ್ಸ್ ಆಗ್ತಿದೆಯಲ್ಲ, ಯಾರು ಪರ್ಮಿಷನ್ ತೊಗೊಂಡಿದ್ದಾರೆ? ಯಾರು ಕೊಟ್ಟರು ಪರ್ಮಿಷನ್ ಇವರಿಗೆಲ್ಲ? ಬಫರ್ ಝೋನಲ್ಲಿ ನೀವು ಹೆಂಗೆ ಇದು ಮಾಡ್ತೀರಿ? ಅಲ್ಲಿ ಕಾಡು ಪ್ರಾಣಿ, ಈಗ ಕಾಡಿದೆ, ಟೈಗರ್ ಪ್ರಾಜೆಕ್ಟ್ ಇದೆ ಪಕ್ಕದಲ್ಲಿ. ನೀವು ಈ ಕನ್ಸ್ಟ್ರಕ್ಷನ್ಗೆ ಯಾವ ರೀತಿ ಯಾಕೆ ಕೊಟ್ಟಿದ್ದೀರಿ? ಯಾರು ಕೊಟ್ಟರು ಲೈಸೆನ್ಸು? ಈ ಸರ್ಕಾರ ಯಾರಿಗೆ ಬೇಕೋ ಅವರನ್ನು ಓಲೈಕೆ ಮಾಡೋದು, ಅವರಿಗೆ ವ್ಯಾಪಾರಕ್ಕೆ ಅನುವು ಮಾಡಿಕೊಡೋದು, ಬೇಡದಿದ್ದವರನ್ನು ತೊಂದರೆ ಕೊಡೋದು, ಈ ಕೆಲಸವನ್ನು ಮಾಡ್ತಿದ್ದಾರೆ. ಆದ್ದರಿಂದ ತಕ್ಷಣ ಅಲ್ಲಿ ನಡೀತಾ ಇರತಕ್ಕಂಥ ಎಲ್ಲ ಕನ್ಸ್ಟ್ರಕ್ಷನ್ ಚಟುವಟಿಕೆಗಳನ್ನು ನಿಲ್ಲಿಸಬೇಕು ಸರ್ಕಾರ. ಯಾವ ಉದ್ದೇಶಕ್ಕೆ ಅವರು ಕನ್ಸ್ಟ್ರಕ್ಷನ್ಸ್ಗಳು ಮಾಡ್ತಿದ್ದಾರೋ ಅದಕ್ಕೆ ಪರ್ಮಿಷನ್ ಇರಬೇಕು. ನೀವು ಫಾರೆಸ್ಟಲ್ಲೂ ಕೂಡ ಇವತ್ತು ಕನ್ಸ್ಟ್ರಕ್ಷನ್ಸ್ ನಡೀತಾ ಇದೆ. ಯಾರು ಇದಕ್ಕೆಲ್ಲ ಕುಮ್ಮಕ್ಕು ಕೊಟ್ಟಿದ್ದು? ಸರ್ಕಾರ ತಾನೇ. ನಿಮ್ಮ ಸರ್ಕಾರವ ಈ ರೀತಿ ಇಲ್ಲೀಗಲ್ ಆ್ಯಕ್ಟಿವಿಟೀಸ್ ಮಾಡಲಿಕ್ಕೆ ಸರ್ಕಾರ ಅನುವು ಮಾಡಿಕೊಡೋದಾದರೆ ನಿಮ್ಮ ಸರ್ಕಾರನ ಏನು ಅನ್ಬೇಕು? ಅದು ಎಷ್ಟು ಫಾಸ್ಟಾಗಿ ನಡೀತಾ ಇದೆ ಅಂದರೆ, ಅರೆ ನಮ್ಮದೇನಾದರೂ ಸರ್ಕಾರ ಈ ಗೊಂದಲ ಇದೆಯಲ್ಲ, ಈಗ ಈ ಸರ್ಕಾರ ಏನಾದರೂ ಬಿದ್ದುಗಿದ್ದೋಗ್ಬಿಟ್ರೆ
ಇನ್ನು ಮುಂದೆ ಬರೋ ಸರ್ಕಾರ ಏನಾದರೂ ಇದನ್ನೆಲ್ಲ ನಿಲ್ಲಿಸ್ಬಿಟ್ಟಾರೋ ಅಂತೇಳಿ ಹಗಲು ರಾತ್ರಿ ಕೆಲಸಗಳು ನಡೀತಾವೆ. ಈ ರೀತಿ ಇದನ್ನೆಲ್ಲನೂ ಇಲ್ಲೀಗಲ್ ಆ್ಯಕ್ಟಿವಿಟೀಸ್ ಇವತ್ತು ಈ ಸರ್ಕಾರ ಮಾಡ್ತಿದೆ. ತಕ್ಷಣ ಅದನ್ನೆಲ್ಲ ನಿಲ್ಲಿಸಬೇಕು. ಈ ಬಡವರು ಏನು ಮಾಡಿದ್ದಾರೆ, ಮೊದಲು ಅವ್ರಿಗೆ ಮನೆ ಕಟ್ಟಿಕೊಡ್ಬೇಕಲ್ಲಿ. ನಾನು ಈ ಸಾರಿ ಹೋಗ್ತಿಲ್ಲ, ಇನ್ನೊಂದು ವಾರ ಬಿಟ್ಟು ನಾನು ಬರ್ತೇನೆ, ಆ ಜಾಗನ ವಿಸಿಟ್ಟು ಮಾಡ್ತೇನೆ. ಅಷ್ಟೊತ್ತಿಗೆ ಅಧಿಕಾರಿಗಳು ನೋಡಿ ಅಧಿಕಾರಿಗಳೇ, ಈ ಬಕೆಟ್ ರಾಜಕಾರಣದ ಜೊತೆಯಲ್ಲಿ ನೀವು ಸೇರಬೇಡಿ. ನೀವು 30-35 ವರ್ಷಗಳ ಕಾಲ ಅಧಿಕಾರದಲ್ಲಿರ್ತೀರಿ. ರಾಜಕಾರಣಿಗಳು ಬರ್ತಾರೆ ಹೋಗ್ತಾರೆ, ನಾನು ಸೇರಿದಂಗೆ ಅಧಿಕಾರ ಇರ್ತದೆ ಹೋಗ್ತದೆ ಬರ್ತದೆ. ಆದರೆ ಇವರ ಗುಲಾಮಿ ಕೆಲಸ ಮಾಡಿ ನಿಮ್ಮ ಭವಿಷ್ಯಗಳನ್ನು ಹಾಳು ಮಾಡ್ಕೊಳ್ಬೇಡಿ. ಒಂದು ಸಮಯ ಇದೇ ರೀತಿ ನೀವು ನಡವಳಿಕೆ ಮಾಡಿದರೆ ಆದರೆ ಮುಂದಿನ ದಿನಗಳಲ್ಲಿ ನೀವು ಸಂಕಷ್ಟವನ್ನು ಎದುರಿಸ್ತಕ್ಕಂಥ ದಿನಗಳಿದೆ. ಮೊದಲು ಅವರಿಗೆ ರಕ್ಷಣೆ ಕೊಡಿ, ಮತ್ತು ಅವರ ಮನೆಯನ್ನು ಹಾಗೆ ಕಟ್ಟಿಕೊಡ್ಬೇಕು ಸರ್ಕಾರ ಅಂತೇಳಿ ಇವತ್ತು ಆಗ್ರಹ ಪಡಿಸ್ತೇನೆ.